ಕೋಗಿಲೆ ಲೇಔಟ್ ಮನೆಗಳ ಧ್ವಂಸಕ್ಕೆ ರಾಜಕೀಯ ಹೈಡ್ರಾಮಾ. ಬೆಂಗಳೂರಲ್ಲಿ ಅಕ್ರಮ ತೆರವಿಗೆ ಕೇರಳ ಮುಖ್ಯಮಂತ್ರಿ ಖ್ಯಾತೆ. ಕರ್ನಾಟಕದಲ್ಲಿ ಒತ್ತುವರಿ ತೆರವಿಗೆ ಕೇರಳದ ಪಾಲಿಟಿಕ್ಸ್ ಯಾಕೆ? ಕೇರಳದ ರಾಜಕೀಯ ಜಿದ್ದಿಗೆ ಬೆಂಗಳೂರು ಕೋಗಿಲೆ ಲೇಔಟ್ ದಾಳ. ಧರ್ಮಾಸ್ತ್ರ ಪ್ರಯೋಗಿಸಲು ಮುಂದಾದ್ರ ಪಿಣರಾಯಿ ವಿಜಯನ್. ಕೇರಳ ಚುನಾವಣಾ ದೃಷ್ಟಿಯಿಂದಲೇ ಕಾಲ್ಕೆರೆದು ಜಗಳಕ್ಕೆ ಬಂದ್ರ. ಕರ್ನಾಟಕದಲ್ಲೂ ಬುಲ್ಡೋಸರ್ ಸಂಸ್ಕೃತಿ ಎಂದಿರೋ ಕೇರಳ ಸಿಎಂ. ಕೇರಳ ಸಿಎಂ ಟ್ವೀಟ್ಗೆ ಕಕ್ಕಾಬಿಕ್ಕಿ ಆಯ್ತ ಕಾಂಗ್ರೆಸ್ ಹೈಕಮಾಂಡ್. ಮನೆಗಳ ತೆರವಿನ ಬಗ್ಗೆ ಮಾಹಿತಿ ಪಡೆದು ಹೈಕಮಾಂಡ್ ಕಳವಳ. ಸಿಎಂ ಡಿಸಿಎಂ ಜೊತೆ ಮಾತನಾಡಿರೋ ಕೆಸಿ ವೇಣುಗೋಪಾಲ್. ಹೈಕಮಾಂಡ್ ಎಂಟ್ರಿ ಬೆನ್ನಲ್ಲೇ ಸ್ಥಳಕ್ಕೆ ಭೇಟಿ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್. ಅಕ್ರಮ ವಾಸಿಗಳಿಗೆ ಮತ್ತೆ ವಸತಿ ವ್ಯವಸ್ಥೆ ಮಾಡಲು ಸರ್ಕಾರದ ಚಿಂತನೆ. ಮನೆ ಕಳೆದುಕೊಂಡ ಅರ್ಹ ವ್ಯಕ್ತಿಗಳಿಗೆ ನಿವೇಶನ ನೀಡಲು ನಿರ್ಧಾರ. ಇನ್ಮೇಲೆ ಈ ರೀತಿ ಆದ್ರೆ ಅಧಿಕಾರಿಗಳೇ ಹೊಣೆ ಎಂದ ಸಿದ್ದರಾಮಯ್ಯ. ವಲಸಿಗರಿಗೆ ಪುನರ್ವಸತಿ ವಿಚಾರಕ್ಕೆ ಸಿಡಿದೆದ್ದ ರಾಜ್ಯ ಬಿಜೆಪಿ ನಾಯಕರು. ಸಿಎಂ ಡಿಸಿಎಂ ಪಿಣರಾಯಿಗೆ ಹೆದರಿದ್ರು, ವೇಣುಗೋಪಾಲ್ಗೆ ಹೆದರಿದ್ರು. ಕಾನೂನು ಪ್ರಕಾರ ತೆರವು ಅಂದವರು ಈಗ ಪುನರ್ವಸತಿ ಕೊಡ್ತಿರೋದು ಯಾಕೆ? ಕಾಂಗ್ರೆಸ್ ಸರ್ಕಾರದ ನಿರ್ಧಾರದ ವಿರುದ್ಧ ಮುಗಿಬಿದ್ದ ಕೇಸರಿ ಕಲಿಗಳು. ನೀವು ಒತ್ತುವರಿ ತೆರವು ಮಾಡಬೇಕಾದ್ರೆ ಕಾಮನ್ ಸೆನ್ಸ್ ಇರಬೇಕಾಗಿತ್ತು. ಇಲ್ಲಿ ಅರ್ಹರಿದ್ದಾರಾ ಇಲ್ವಾ ಅಂತ. ಈಗ ಅರ್ಹರಿಗೆ ಪುನರ್ವಸತಿ ಕಲ್ಪಿಸ್ತೀನಿ ಅಂತಂದರೆ ನಗತಾರೆ ಜನ. ಇವ್ರು ಎಂಥ ಸರ್ಕಾರ ನಡೆಸ್ತಾ ಇದ್ದಾರೆ, ಇದು ಯಾವ ರೀತಿಯಾದಂಥ ಅಡ್ಮಿನಿಸ್ಟ್ರೇಷನ್ ಅಂತ. ನೀವು ತೆರವು ಮಾಡಬೇಕಾದ್ರೆ ಇದರಲ್ಲಿ ಅರ್ಹರಿದ್ದಾರೆ ಅಂದರೆ ಅವ್ರಿಗೆ ಪುನರ್ವಸತಿ ಯಾಕೆ ಕಲ್ಪಿಸ್ಲಿಲ್ಲ ಸ್ವಾಮಿ ತಾವು? ಈಗ ಅರ್ಹರಿಗೆ ಪುನರ್ವಸತಿ ಕಲ್ಪಿಸ್ತೀನಿ ಅಂತ ಭಾಷಣ ಹೊಡಿತಾ ಇದ್ದೀರಾ. ಮತ್ತು ಕೆಸಿ ವೇಣುಗೋಪಾಲ್ ಯಾರವರು ಈ ರಾಜ್ಯಕ್ಕೆ? ಏನು ಕೆಲಸ ಅವ್ರಿಗೆ? ಅವ್ರು ಕೇರಳದಲ್ಲಿ ಮುಖ್ಯಮಂತ್ರಿ ಆಗಬೇಕು, ಅವ್ರು ಪಿಣರಾಯಿ ವಿಜಯನ್ ಅವರನ್ನು ಇಕ್ಕಟ್ಟಿಗೆ ಸಿಲುಕಿಸ್ಬೇಕು, ಅವ್ರ ವಿರುದ್ಧ ರಾಜಕೀಯ ಮಾಡಬೇಕು ಅಂದರೆ ಕೇರಳದಲ್ಲಿ ಮಾಡ್ಕೊಳ್ಳಿ. ಇಲ್ಲಿ ಗೆಸ್ಟ್ ಥರ ಬಂದು ಗೆಸ್ಟ್ ಥರ ಹೋಗೋದು ಮಾತ್ರ ಕಲ್ತ್ಕೊಳ್ಳಿ. ಅದು ಬಿಟ್ಬಿಟ್ಟು ಇಲ್ಲಿ ನಾನು ರಾಜಕೀಯ ರಾಡಿ ಎಬ್ಬಿಸ್ತೀನಿ ಅಂತಂದರೆ ದಯವಿಟ್ಟು ನಮ್ಮ ಕಾಂಗ್ರೆಸ್ ನಾಯಕರು ಅದು ಯಾವುದಕ್ಕೂ ಕೂಡ ತಾವು ಅನುವು ಮಾಡಿಕೊಡ್ಬಾರ್ದು. ಇವತ್ತು ಪಿಣರಾಯಿ ವಿಜಯನ್ ಬಗ್ಗೆ ಉದ್ದುದ್ದ ಭಾಷಣ ಹೊಡಿತಿರಲ್ಲ ನೀವು. ಸಿಎಂ ಡಿಸಿಎಂ ಮಾತಾಡಿ ಕೆಸಿ ವೇಣುಗೋಪಾಲ್ ಅವ್ರ ಬಗ್ಗೆ. ಕೆಸಿ ವೇಣುಗೋಪಾಲ್ ಇಷ್ಟು ದಿನ ಮುಖ್ಯಮಂತ್ರಿ ಸಿಎಂ ಡಿಸಿಎಂ ಮತ್ತು ಸಿಎಂ ಕುರ್ಚಿ ಬಗ್ಗೆ ಕಿತ್ತಾಡ್ತಾ ಇದ್ರಲ್ಲ, ಬಂದ್ರ ನೀವು ಒಂದಿನಕ್ಕಾದ್ರೂ ಬನ್ನಿ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂತ ಮಾತಾಡಿದ್ರ ನೀವು? ಇವತ್ತು ದೊಡ್ಡದಾಗಿ ಭಾಷಣ ಹೊಡೆಯಕ್ಕೆ ಬಂದಿದ್ದೀರಾ. ಯಾರು ನೀವು? ಕೆಸಿ ವೇಣುಗೋಪಾಲ್ ಅವರು ನಂಬರ್ 1. ನಂಬರ್ 2, ಭಾಳಷ್ಟು ಸ್ಲಮ್ಗಳನ್ನು ಭಾಳಷ್ಟು ಈ ರೀತಿ ತೆರವುಗಳನ್ನು ಮಾಡಲಾಗಿದೆ. ಈ ಹಿಂದೆನೂ ಮಾಡಿದ್ದಾರೆ, ಈಗಲೂ ಮಾಡಿದ್ದಾರೆ. ಆದರೆ ಪುನರ್ವಸತಿ ಕಲ್ಪಿಸಿದ್ದಾರೆ. ಮಾನವೀಯ ದೃಷ್ಟಿಕೋನದಿಂದ ತಾತ್ಕಾಲಿಕವಾದಂಥ ವಸತಿಯನ್ನು ಕಲ್ಪಿಸಲಾಗಿದೆ. ಕೇವಲ ಇವರು ಮುಸಲ್ಮಾನರು ಅನ್ನೋ ಕಾರಣಕ್ಕೆ ಇವ್ರಿಗೆ ಬದುಕೋಕ್ಕೆ ಅರ್ಹತೆಯೇ ಇಲ್ಲ ಅನ್ನೋಂಥ ನಿರ್ಧಾರಕ್ಕೆ ನಾವು ಜನಸಾಮಾನ್ಯರು ಬಂದುಬಿಟ್ರೆ ನಮ್ಮಲ್ಲಿ ಮನುಷ್ಯತ್ವ ಏನು ಸತ್ತೋಗಿದೆಯಾ? ನಾವು ಸತ್ತ ಪ್ರಜೆಗಳಲ್ಲ, ಬದುಕಿರುವ ಪ್ರಜೆಗಳು. ಧರ್ಮಕ್ಕೊಂದರಂತೆ ನೀತಿ ನಿಲುವುಗಳು ಇರೋದಿಲ್ಲ. ಎಲ್ಲರಿಗೂ ಒಂದೇ ಕಾನೂನು. ಈ ಹಿಂದೆ ನಾನೂ ಕೂಡ ಹಲವಾರು ಬಾರಿ ಈ ರೀತಿ ಒತ್ತುವರಿ ತೆರವು ಸಂದರ್ಭದಲ್ಲಿ ಜನರ ಸಂಕಷ್ಟಗಳನ್ನು ಅಲ್ಲೇ ನಿಂತು ಅಲ್ಲೇ ರಿಪೋರ್ಟಿಂಗ್ ಮಾಡಿದ್ದೀನಿ. ಪುನರ್ವಸತಿಗೆ ಸಂಬಂಧಪಟ್ಟಂತೆ ಧ್ವನಿ ಎತ್ತಿದ್ದೀವಿ. ಇವತ್ತು ಅವ್ರು ಕೇವಲ ಮುಸಲ್ಮಾನರು, ಅವ್ರ ಅಲೆಮಾರಿಗಳು, ಅವ್ರ ಪಿಂಜಾರಗಳು, ಅವರು ಅಥವಾ ಬೇರೆ ಅಲೆಮಾರಿ ಸಮುದಾಯದವರು, ಐ ಡೋಂಟ್ ನೋ, ಅವ್ರು ಬಾಂಗ್ಲಾದೇಶರು ಇದ್ದರೆ ಹೇಳಿ ನೀವು. ಸರ್ಕಾರ ಅದನ್ನು ಕನ್ಫರ್ಮ್ ಮಾಡಿ. ಬಟ್ ಯಾರ್ಯಾರು ಏನೇನು ಹೇಳಿದ್ದಾರೆ ಬನ್ನಿ ನೋಡೋಣ. ತುಂಬ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಅದಕ್ಕೆ ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಕೇಸಸ್ ನೋಡ್ಕೊಳ್ಳಿ ಅಂತ ಹೇಳಿದ್ದೀವಿ. ಟೆಂಪ್ರರಿ ಆಗಿ ಅವ್ರಿಗೆ ಇರ್ಲಿಕ್ಕೂ ಕೂಡ ಬೇರೆ ವ್ಯವಸ್ಥೆಯನ್ನು ಮಾಡ್ಕೊಳಕ್ಕೆ ನಾವು ಸಜ್ಜಾಗಿದ್ದೀವಿ. ಊಟ ಕೊಡ್ತೀವಿ, ಜಾಗ ಕೊಡ್ತೀವಿ. ಈ ಮಧ್ಯದಲ್ಲಿ ನೆಕ್ಸ್ಟ್ 3 days ನಮ್ಮ ಹೌಸಿಂಗ್ ಡಿಪಾರ್ಟ್ಮೆಂಟ್ ಅವರು ಅದನ್ನ ಪ್ರತಿಯೊಂದು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಕಾರ್ಪೊರೇಷನ್ ಎಲ್ಲ ಸೇರಿ ಪ್ರತಿಯೊಂದು ಕೇಸು ಐಡೆಂಟಿಫಿಕೇಶನ್ ಮಾಡ್ತಾರೆ. ಅವ್ರ ವೋಟರ್ ಲಿಸ್ಟ್ ನೋಡ್ತಾರೆ, ಆಧಾರ್ ಕಾರ್ಡ್ ನೋಡ್ತಾರೆ, ಎಲ್ಲಿಂದ ಬಂದಿದ್ದಾರೆ ಅಂತ ಚೆಕ್ ಮಾಡ್ತಾರೆ. ಚೆಕ್ ಮಾಡಿಕೊಂಡು ಅವ್ರಿಗೆ ಒಂದು ಆಲ್ಟರ್ನೇಟಿವ್ ಪರ್ಮನೆಂಟ್ ವಸತಿ ಕೊಡಕ್ಕೆ ವ್ಯವಸ್ಥೆ ಮಾಡ್ತೀವಿ. ಇಲ್ಲಿಗೆಲ್ಲ ಎನ್ಕರೇಜ್ ಮಾಡಿದಂಥವ್ರಿಗೆ, ಇಲ್ಲಿಗೆಲ್ಲ ಮಾಡಿದಂಥವ್ರಿಗೆ ಕಾನೂನು ರೀತಿ ಕ್ರಮ ಕೈಗೊಳ್ಳಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಆದೇಶವನ್ನ ಅಧಿಕಾರಿಗಳು ಕೊಟ್ಟಿದ್ದಾರೆ. ಯಾರಿಗೂ ನಿರ್ದಾಕ್ಷಿಣ್ಯವಾಗಿ ನಾವು ಎಕ್ಸ್ಪ್ಲೇನ್ ಮಾಡಲ್ಲ. ಬೆಂಗಳೂರಲ್ಲಿ ಆದಷ್ಟು ಇಂಥ ಸ್ಲಮ್ಗಳು ಬರ್ಲಿಕ್ಕೆ ನಾವು ಬಿಡುದಿಲ್ಲ. ಇದು ಲ್ಯಾಂಡ್ ಫಿಲ್ ಸೈಟ್, ಇದು ವೆರಿ ಡೇಂಜರಸ್. ಯಾರು ಅಲ್ಲಿ ಇರ್ಲಿಕ್ಕೆ ಆಗುದಿಲ್ಲ. ಲಿಚೆಟ್ ಇರುವಂತ ಒಂದು ಜಾಗ. ನಾನೇ ಸ್ಪಾಟ್ ಅಲ್ಲಿ ನೋಡಿದೀನಿ. 200 ಅಡಿ ಒಳಗಡೆ ಇನ್ನ ನೀರಿದೆ, ಪಕ್ಕದಲ್ಲೂ ನೀರಿದೆ. 15 ಎಕರೆನ ಈಗಾಗಲೇ ಸರ್ಕಾರದವರು
ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಾರ್ಪೊರೇಷನ್ಗೆ ಅದನ್ನ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವಿಚಾರಕ್ಕೆ ಕೊಟ್ಟಂತ ಜಾಗ ಇದು. ಆ ಜಾಗವೇ ಅತಿಕ್ರಮಣ ಪ್ರದೇಶ, ಅದು ರಿಸರ್ವ್ಡ್ ಫಾರ್ ವೇಸ್ಟ್ ಮ್ಯಾನೇಜ್ಮೆಂಟ್ ವೇಸ್ಟ್ ಡಿಸ್ಪೋಸಲ್. ಸೊ ಹೀಗಾಗಿ ಅದು ಕಾಂಗ್ರೆಸ್ ಸರ್ಕಾರ ಅವರು ಒಕ್ಕಲು ಎಬ್ಸಿಲ್ಲ, ಹೊರಗಡೆ ಬಂದು ಪ್ರಭಾವ ಬೀರಿ ಮಣಿದೂ ಇಲ್ಲ. ಆ ಜನರಿಗೆ ಬಡವರಿದ್ದಾರೆ ಪುನರ್ವಸತಿ ಕಲಿಸಬೇಕು, ನಮ್ಮ ಕರ್ತವ್ಯ ಅದು. ವೇಣುಗೋಪಾಲ್ ಈಸ್ ಅವರ್ ಜನರಲ್ ಸೆಕ್ರೆಟರಿ AICC ಆ್ಯಂಡ್ ಆಲ್ಸೋ ಪಾರ್ಲಿಮೆಂಟ್ ಮೆಂಬರ್. ಆ ಖಾದ್ಯದ ಬಂದಿದ್ದಾರೆ. ಗೋವಾ ರಾಜ್ಯದಲ್ಲಿ ಅಲ್ಲಿ ತೊಂದರೆಗಾದಾಗ ವಸತಿ ಕಳಿಸ್ಲಿಲ್ವಾ? ಕೇರಳದಲ್ಲಿ ಬಿದ್ದೋದಾಗ ಅವ್ರಿಗೆ ವಸತಿ ಕೊಡಲಿಲ್ವಾ? ನೀವು ಬಂದಿಲ್ಲ ಕೊಡ್ತೀರಿ ಅಂದರೆ ನಮ್ಮದು ಫೆಡರಲ್ ಸ್ಟ್ರಕ್ಚರ್ಲಿದ್ದೀವಿ. ಒಂದು ಜನಸಮುದಾಯಕ್ಕೆ ತೊಂದರೆ ಆದಾಗ, ಅನಾನುಕೂಲ ಆದಾಗ ಆ ಜನರ ಒಂದು ಬದುಕಿಗೆ ಪುನರ್ವಸತಿ ಕಲ್ಪಿಸೋದು ಒಂದು ಸರ್ಕಾರದ ಜವಾಬ್ದಾರಿ, ನಾಯಕರ ಜವಾಬ್ದಾರಿ. ಅದನ್ನು ರಾಜಕೀಯಗಳು ನಾನು ಬಹಳ ತಾಕತ್ತಿನ ವ್ಯಕ್ತಿ ಅನ್ಕೊಂಡಿದ್ದೆ. ನೀವ್ಯಾಕೋ ಪಟಾಕಿ ಆಗೋಗ್ಬಿಟ್ರಿ. ಗಟ್ಟಿತನ ಸ್ವಲ್ಪ ಇಟ್ಕೊಳ್ಳಿ. ನಾವು ಮಾಡಿದ್ದು ಸರಿ ಅಂತ ಹೇಳಿದ್ರಲ್ಲ ನಿನ್ನೆ, ಇವತ್ತ್ಯಾಕೆ ನೀವು ಸರಿ ಇಲ್ಲ? ಯಾಕೆ ಮುಖ್ಯಮಂತ್ರಿಗಳಲ್ಲಿ ಸೈಟ್ ಕೊಟ್ಬಿಡ್ತಾರ ಇನ್ನು ಅವ್ರಿಗೆ? ನಂದು ಫೇಲ್ ಆಗ್ತದಂತ ಹೋದ್ರ? ನೀವು ಪಿನರಾಯಿ ವಿಜಯನ್ಗೆ ಭಯ ಪಟ್ಟಿದ್ದೀರೋ, ವೇಣುಗೋಪಾಲ್ ಅವ್ರಿಗೆ ಭಯ ಪಟ್ಟಿದ್ದೀರೋ ಅಂತ ಜನರಿಗೆ ಈಗ ಅನುಮಾನ ಆಗಿದೆ. ನಿಮ್ಮಿಂದ ಈ ಸರ್ಕಾರ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ನೀವು ರಾಜೀನಾಮೆ ಕೊಡಿ. ನೀವು ಮಾಡ್ತಾ ಇರ್ತಕ್ಕಂಥದ್ದು ಒಂದೆರಡು ಕೆಟ್ಟದ್ದಲ್ಲ. ನಿಮ್ಮ ಹೆಜ್ಜೆಗೂ ತಪ್ಪು ಮಾಡಿ ಈ ರಾಜ್ಯದ ಅಸ್ಮಿತೆಯನ್ನ ಹಾಳು ಮಾಡ್ತಾ ಇದ್ದೀರಿ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಖಂಡಿಸಿದ್ರು, ಈ ತರ ಕೇರಳದ ಮುಖ್ಯಮಂತ್ರಿಗಳು ಮಾತಾಡಬಾರದು ಅಂತ ಹೇಳಿ. ಸಾಯಂಕಾಲ ಟ್ವೀಟ್ ಮಾಡ್ತಾರೆ ವೇಣುಗೋಪಾಲ್, ಜನರಲ್ ಸೆಕ್ರೆಟರಿ ಆಫ್ AICC. ಟ್ವೀಟ್ ಮಾಡಿದ ತಕ್ಷಣ ಏನ್ ಹೇಳ್ತಾರೆ? ಇಲ್ಲ, ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಒಂದು ಟ್ವೀಟ್ಗೆ ನಿಮ್ಮ AICC ಇಂದ ಜನರಲ್ ಸೆಕ್ರೆಟರಿ ಒಂದು ಟ್ವೀಟ್ ಮಾಡಿದ್ದಕ್ಕೆ ಕೇರಳದವ್ರಿಗೆ ಮನೆ ಕಟ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಕರ್ನಾಟಕದವ್ರು ನಿಮಗೆ ಕಣ್ಣೀರು ಸುರಿಸ್ತಾ ಇದ್ದಾರೆ. ಹಗಲು ರಾತ್ರಿ ಹೋರಾಟ ಮಾಡ್ತಿದ್ದಾರೆ ಕರ್ನಾಟಕ ರಾಜ್ಯದವರು. ಅವ್ರಿಗೆ ಕಣ್ಣಿಗೆ ಕಾಣಲ್ಲ ನಿಮಗೆ. ಒಂದು ವೇಣುಗೋಪಾಲ್ ಟ್ವೀಟ್ಗೆ ಅವ್ರಿಗೆ 180-200 ಮನೆ ಕಟ್ಕೊಡ್ತೀರಾ ಅಂತ ಆದ್ರೆ, ಉತ್ತರ ಕರ್ನಾಟಕದಲ್ಲಿ ಮನೆ ಇಲ್ಲದೆ ಇರೋರು ಎಷ್ಟು ಜನ ಇದ್ದಾರೆ? ಇಡೀ ಕರ್ನಾಟಕ ರಾಜ್ಯದಲ್ಲಿ ಮನೆ ಇಲ್ಲದವ್ರು ಎಷ್ಟು ಜನ ಇದ್ದಾರೆ? ಕಟ್ಕೊಟ್ರ? ಇದ ನಿಮ್ಮ ಧೋರಣೆ, ಇದ ನಿಮ್ಮ ಪಾಲಿಸಿ? ನಿಮಗೆ ಎಲ್ಲವನ್ನು ಕೂಡ AICC ಹೇಳ್ಬೇಕಾ? ಕರೆಕ್ಟ್ ಇದೆ ರವಿಕುಮಾರ್ ಅವ್ರು ಹೇಳೋದು. ಎಲ್ಲದಕ್ಕೂ AICC ಹೇಳ್ಬೇಕಾ? ವೇಣುಗೋಪಾಲ್ ಟ್ವೀಟ್ ಮಾಡೋವರೆಗೂ ನಿಮಗೆ ಗೊತ್ತಿರಲಿಲ್ವಾ CMಗೆ DCMಗೆ ಇಂಥ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಕಾದ್ರೆ? ಯಾವುದೇ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಕಾದ್ರೆ ಬೆಳಗ್ಗೆ ಬಂದು ನಿಮ್ಗೆ ಬ್ರೀಫಿಂಗ್ ಮಾಡಲ್ವ ಅಧಿಕಾರಿಗಳು? ಇವತ್ತು ಬೆಂಗಳೂರಲ್ಲಿ ಈ ರೀತಿ ಒಂದು ತೆರವು ಮಾಡ್ತಾ ಇದ್ದೀವಿ, ಇಲ್ಲಿ ಈ ಥರದ ಧರ್ಮದವರು ನೆಲೆಸ್ತಾರೆ, ಹೀಗಾಗಿ ಅಲ್ಲಿ ಡಿಸ್ಟರ್ಬ್ ಆಗುತ್ತೆ, ಇದು ದೊಡ್ಡ ಒಂದು ಇಶ್ಯೂ ಆಗ್ಬೋದು ಅನ್ನುವಂಥ ಯಾವುದೇ ಬ್ರೀಫಿಂಗ್ ಇರಲ್ವಾ? ಬ್ರೀಫಿಂಗ್ ಇಲ್ಲದೇ ಹೋಗ್ಬಿಟ್ಟು ಅಧಿಕಾರಿಗಳು JCB ಹಾಕ್ಸಿ ಬೆಳಗ್ಗೆ 4 ಗಂಟೆಗೆ ಮಲಗಿರೋರ್ನೆಲ್ಲರನ್ನೂ ಕೂಡ ಒಕ್ಕಲೆಬ್ಬಿಸ್ಬಿಟ್ರ, ಅವ್ರ ಮನೆಗಳನ್ನೆಲ್ಲ ಕೆಡವ್ಬಿಟ್ರಾ? KC ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿದ ತಕ್ಷಣ ನೀವು ಜ್ಞಾನೋದಯ ಆಗಿ ಅವ್ರಿಗೆ ಯಾರ್ಯಾರು ಅರ್ಹರಿದ್ದಾರೆ, ಯಾರ್ಯಾರ ಹತ್ರ ಆಧಾರ್ ಕಾರ್ಡ್ ಇದೆ, ಯಾರ್ಯಾರ ಹತ್ರ ರೇಷನ್ ಕಾರ್ಡ್ ಇದೆ ಎಲ್ಲ ನೋಡ್ಬಿಟ್ಟು ಮನೆ ಕೊಟ್ಬಿಡ್ತೀರಾ? ಏನಿದೆ ಅಡ್ಮಿನಿಸ್ಟ್ರೇಷನ್ ನಿಮ್ಮದು? ಯಾರು ಏನು ಬೇಕಾದ ಅಂದರೆ ಹೈಕಮಾಂಡ್ ಕುತ್ಕೋ ಅಂದರೆ ಕುತ್ಕೋತೀರಿ, ಹೇಳ್ರಿ ಅಂದರೆ ಹೇಳ್ತೀರಿ, ಬಗ್ರಿ ಅಂದರೆ ಬಗ್ತೀರಿ, ಏನು ಬೇಕಾದರೂ ಮಾಡ್ತೀರಿ, ನೀವು ಎಲ್ಲದಕ್ಕೂ ರೆಡಿ ಇರ್ತೀರಿ. ಆದರೆ ಜನರಿಗೆ ಏನು ಬೇಕು ಅದ್ರ ಬಗ್ಗೆ ತಮಗೆ ಗೊತ್ತಿರಲ್ವಾ? ಏನಿದು ಅಂದರೆ ಎಲ್ಲ ಬೇರೆ ಸರ್ಕಾರಗಳು ಎಲ್ಲ ಚೀಮಾರಿ ಹಾಕ್ಬೇಕೇನು? ನೀವು ಏನಾದರೂ ಮಾಡಬೇಕು ಅಂತಂದರೆ ಬೇರೆ ರಾಜ್ಯದ ಸರ್ಕಾರಗಳು ಅಥವಾ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಜನರ ಗೋಳು ಸಂಕಷ್ಟ ತಮ್ಗೆ ಅರ್ಥ ಆಗಲ್ವಾ? ಆ್ಯಂಡ್ ಇವತ್ತು ಪುನರ್ವಸತಿ ಕಲ್ಪಿಸ್ತೀನಿ ಅಂತ ಇವ್ರಿಗೆ ಹೇಳ್ತಾ ಇದ್ದೀರಾ. ಇಷ್ಟು ದಿನ ತೆರವು ಮಾಡಿದವರು, ಇಷ್ಟು ದಿನ ಹೋರಾಟ ಮಾಡಿದವರು ಅವ್ರೇನವರು? ಅವ್ರು ಸತ್ರಂಗಾದರೆ ಯಾಕಂದರೆ ಅವ್ರು ನಮ್ಮ ಕರ್ನಾಟಕದವರು ಅಂತನ? ಇವರು ನಮ್ಮ ಕರ್ನಾಟಕದವ್ರು ನಾವು ಇಲ್ಲ ಅಂತ ಹೇಳಿಲ್ಲ. ಬಟ್ ಇದು ಒಳ್ಳೆಯ ಆಡಳಿತದ ಲಕ್ಷಣ ಅಲ್ಲ.